ಹಲೋ ಆತ್ಮೀಯರೇ, ಮೋಕ್ಷ ಮೀಡಿಯಾಕ್ಕೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಈ ಕಥಾನಕದಲ್ಲಿ ನಾವು ಇಂಗ್ಲಿಷ್ ಭಾಷೆಯ ಮೂಲದ ಬಗ್ಗೆ ಆಲೋಚಿಸುವ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಆತ್ಮೀಯರೇ, ಒಂದಿಲ್ಲೊಂದು ತರಹ ನಾವು ಇಂಗ್ಲಿಷ್ ಭಾಷೆಗೆ ಮುಖಾಮುಖಿಯಾಗಿರುತ್ತೇವೆ. ಇಂಗ್ಲಿಷ್ ಭಾಷೆ ನಮ್ಮದಲ್ಲದಿದ್ದರೂ ಕೂಡ ಅದು ಇಂದು ನಮ್ಮದಾಗಿಬಿಟ್ಟಿದೆ. ಅದಕ್ಕೆ ಅನೇಕ ಕಾರಣಗಳಿವೆ. ಕೆಲವು ಕಾರಣಗಳನ್ನು ಮಾತ್ರ ನಾನು ಈ ಪ್ರಸಂಗದಲ್ಲಿ ಚಿಂತಿಸಲಿಕ್ಕೆ ಪ್ರಯತ್ನ ಪಡ್ತಿರುವೆ. ಸಾಮಾನ್ಯವಾಗಿ ನಾವು ಇಂಗ್ಲಿಷ್ ಭಾಷೆಯನ್ನು ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಅಥವಾ ಗ್ರೀಕ್ನಿಂದ ಬಂದಿದೆ ಅಂತೇಳಿ ತಿಳ್ಕೊಂಡು ಬಿಡ್ತೀವಿ. ಆದರೆ ಇಂಗ್ಲಿಷ್ ಭಾಷೆಯ ಮೂಲ ಪಶ್ಚಿಮ ಜರ್ಮನಿ, ಇಂಡೋ ಯುರೋಪಿಯನ್ ಭಾಷೆಗಳ ಭಾಗದಿಂದ ಪಶ್ಚಿಮ ಜರ್ಮನಿಯ ಭಾಷೆಗಳ ಪ್ರಭೇದಕ್ಕೆ ಇಂಗ್ಲಿಷ್ ಭಾಷೆ ಸಂಬಂಧಪಡ್ತಾ ಇದೆ. ಅಂದರೆ ಪಶ್ಚಿಮ ಜರ್ಮನಿಯಲ್ಲಿ ಉಪಯೋಗ ಮಾಡತಕ್ಕಂಥ ಭಾಷೆಯ ಒಂದು ಪ್ರಭೇದದಿಂದ ಇಂಗ್ಲಿಷ್ ಭಾಷೆ ಬೆಳವಣಿಗೆಯಾಗಿದೆ. ಪಶ್ಚಿಮ ಜರ್ಮನಿಯ ಮತ್ತು ಪೂರ್ವ ಜರ್ಮನಿಯಲ್ಲಿರ್ತಕ್ಕಂಥ ಆಂಗ್ಲೋಗಳು, ಸ್ಯಾಕ್ಸನ್ಗಳು ಮತ್ತು ಜ್ಯೂಟುಗಳು ಕ್ರಿಸ್ತಶಕ ಸುಮಾರು 6ನೇ ಶತಮಾನದಲ್ಲಿ ಇಂಗ್ಲೆಂಡ್ ಕಡೆಗೆ ಈ ಕಾಡು ಜನರು ವಲಸೆ ಹೋಗ್ತಾರೆ. ಇವರು ಮೂಲತಃವಾಗಿ ಜರ್ಮನಿಯ ಕಾಡು ಜನರು. ಈ ಕಾಡು ಜನರು ಬದುಕನ್ನು ಹುಡುಕ್ತಾ ಡೆನ್ಮಾರ್ಕ್ ಮೂಲಕ ಇಂಗ್ಲೆಂಡಿಗೆ ಪ್ರಯಾಣ ಬೆಳೆಸ್ತಾರೆ. ಕ್ರಿಸ್ತಶಕ 6ನೇ ಶತಮಾನದ ಸುಮಾರಲ್ಲಿ ಇಂಗ್ಲೆಂಡನ್ನು ಮುಟ್ಟಿದ ಮೇಲೆ ತಮ್ಮ ಬದುಕನ್ನು ಅಲ್ಲೇ ರೂಪಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಇದು ಸುಮಾರು 545 ಕ್ರಿಸ್ತಶಕದಲ್ಲಿ ಅಂತ ಹೇಳ್ಬೋದು. ನಂತರದಲ್ಲಿ ಅವರು ತಮ್ಮ ವಲಸೆ ಜೀವನವನ್ನು ಪ್ರಾರಂಭಿಸಿ ಆ ವಲಸೆ ಜೀವನಕ್ಕೆ ಒಂದು ಇತಿಶ್ರೀಯಾಡುವುದಕ್ಕೆ ಆ ಭಾಗದಲ್ಲಿಯೇ ನೆಲೆ ನಿಂತು ತಮ್ಮ ಸಂಸ್ಕೃತಿಯನ್ನು ಅವರು ರೂಪಿಸಿಕೊಳ್ತಾರೆ. ಅವರಿಗೆ ತಮ್ಮದೇ ಆದ ಭಾಷೆ ಇರೋದಿಲ್ಲ. ಆ ಇಂಗ್ಲೆಂಡ್ ಮುಟ್ಟಿದಾಗ ಅಲ್ಲಿ ಆಡ್ತಕ್ಕಂಥ ಭಾಷೆ ಸೆಲ್ಟಿಕ್ ಮೂಲದ್ದಾಗಿತ್ತು. ಆ ಸೆಲ್ಟಿಕ್ ಮೂಲದ ಭಾಷೆಯ ಮೇಲೆ ಇವರೇನು ಮಾಡ್ತಾರೆ, ಈ ಪಶ್ಚಿಮ ಜರ್ಮನಿಯ ಭಾಷೆಯನ್ನು ಉಪಯೋಗ ಮಾಡ್ತಾ ಮಾಡ್ತಾ ತಮ್ಮದೇ ಆದ ಒಂದು ಬದುಕನ್ನು ನಿರ್ಮಾಣ ಮಾಡಿಕೊಳ್ತಾರೆ. ಆಗ ಇಂಗ್ಲಿಷ್ ಭಾಷೆಗೆ ಇನ್ನೂ ಒಂದು ಲಿಪಿ ಕೂಡ ಇರೋದಿಲ್ಲ. ಇಂಗ್ಲಿಷ್ ಭಾಷೆಗೆ ಇವತ್ತಿಗೂ ಕೂಡ ಲಿಪಿ ಇಲ್ಲ. ಅದರ ಲಿಪಿ ಏನಿದ್ರೂ ಕೂಡ ರೋಮನ್ ಪ್ರಾಂತ್ಯದ ಲ್ಯಾಟಿನ್ ಭಾಷೆಯ ಲಿಪಿ. ಅಂದರೆ ರೋಮ್ ದೇಶದಲ್ಲಿ ಉಪಯೋಗ ಮಾಡ್ತಕ್ಕಂಥ ಲ್ಯಾಟಿನ್ ಭಾಷೆಯ ಲಿಪಿಯನ್ನೇ ಈ ಕಾಡು ಜನಾಂಗ ಉಪಯೋಗ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಬರ್ತಾ ಬರ್ತಾ ಕೆಲವು ಪರಿಷ್ಕೃತವಾಗಿ ತನ್ನದೇ ಆದ ಒಂದು ರೂಪವನ್ನು ಪಡೆದು ಇಂಗ್ಲಿಷ್ ಭಾಷೆಯ ಲಿಪಿಯಾಯಿತು.
ಅಂದರೆ ನಾವು ತಿಳ್ಕೊಂಡ ಹಾಗೆ ಇಂಗ್ಲೀಷ್ ಭಾಷೆ ಲ್ಯಾಟಿನ್ ಮೂಲದ್ದಲ್ಲ, ಆದರೆ ಲ್ಯಾಟಿನ್ ಭಾಷೆಯ ಲಿಪಿಯನ್ನು ಉಪಯೋಗಿಸಿಕೊಂಡಿದೆ ಅಂತೇಳಿ. ಆದರೆ ಆ ಇಂಗ್ಲೀಷ್ ಭಾಷೆಯ ವಾಕ್ಯ ರಚನೆ, ವ್ಯಾಕರಣ, ಶಬ್ದ ಸಂಪತ್ತು, ಉಚ್ಚಾರ ಇತ್ಯಾದಿಗಳೆಲ್ಲವೂ ಪಶ್ಚಿಮ ಜರ್ಮನಿಯ ಮೂಲದವುಗಳೇ. ಹೀಗಾಗಿ ಇಂಗ್ಲೀಷ್ ಭಾಷೆಯ ಬುಡ ಪಶ್ಚಿಮ ಜರ್ಮನಿಯಾದರೆ ಅದರ ಲಿಪಿ, ಅದರ ಮೇಲ್ಭಾಗ ಲ್ಯಾಟಿನ್ ಭಾಷೆಯದ್ದಾಗಿರ್ತದೆ. ನಂತರ ಕಾಲಾನುಕ್ರಮಣದಲ್ಲಿ ಅನೇಕ ಜನಾಂಗಗಳು ಈ ಇಂಗ್ಲೆಂಡ್ ಮೇಲೆ ದಂಡೆತ್ತಿ ಹೋಗ್ತವೆ, ಅದನ್ನು ವಶಪಡಿಸಿಕೊಳ್ತವೆ. ಅದರಲ್ಲಿ ಪ್ರಮುಖವಾಗಿ ಫ್ರಾನ್ಸಿನ ನಾರ್ಮನ್ಸ್ ಆಫ್ ಬರ್ಗಂಡಿ ಭಾಳ ಮುಖ್ಯ ಆಗ್ತಾನೆ. ಅವನು ಕ್ರಿಸ್ತಶಕ 1000 ಸುಮಾರಕ್ಕೆ ಇಂಗ್ಲೆಂಡಿನ ಕೆಲವು ಪ್ರದೇಶಗಳನ್ನು ತನ್ನ ವಶಪಡಿಸಿಕೊಂಡು ಅಲ್ಲಿ ನಾರ್ಸ್ ಸಂಸ್ಕೃತಿಯನ್ನು, ನಾರ್ಸ್ ಭಾಷೆಯ ಪ್ರಭಾವವನ್ನು ಬೀರ್ತಾನೆ. ಆಗ ಫ್ರೆಂಚ್ ಕೂಡ ಆ ದೇಶದ ಆಡಳಿತ ಭಾಷೆಯಾಗಿ ಕೂಡ ಆಗುತ್ತೆ. ಹೆಸರಿಗೆ ದೇಶ, ಆದರೆ ಅದಕ್ಕೆ ತನ್ನದೇ ಆದ ಯಾವುದೇ ಗೊತ್ತು ಗುರಿಗಳಿದ್ದಿಲ್ಲ. ಅದು ಒಂದು ತೆರನಾದ ಕಾಡು ಜನಾಂಗ. ಅದಾಗಲೇ ಕರ್ನಾಟಕದ ಕನ್ನಡ ಭಾಷೆ ಸಾಕಷ್ಟು ಪ್ರಬುದ್ಧವಾಗಿತ್ತು. ಅದಕ್ಕೆ ತನ್ನದೇ ಆದ ಒಂದು ಲಿಪಿ ಇತ್ತು, ತನ್ನದೇ ಆದ ಒಂದು ಸಂಸ್ಕೃತಿ ಇತ್ತು, ಸಾಹಿತ್ಯ ಶ್ರೀಮಂತವಾಗಿತ್ತು. 9ನೇ ಶತಮಾನ, 8ನೇ ಶತಮಾನ ಮತ್ತು 9ನೇ ಶತಮಾನದ ಸುಮಾರಕ್ಕೆ ನಮ್ಮಲ್ಲಾಗಲೇ ಗದ್ಯ ಉಲುಸಾಗಿ ಬೆಳೆದಿತ್ತು. ಶಿವಕೋಟ್ಯಾಚಾರ್ಯರು ಬರೆದಿರತಕ್ಕಂಥ ಗದ್ಯ ಒಡ್ಡರಾಧನೆ ಪ್ರಬುದ್ಧತೆಯನ್ನು ಪಡೆದಿತ್ತು, ಆಗಲೇ ಪ್ರಚಲಿತವಾಗಿತ್ತು. ಪಂಪ, ರನ್ನ, ಪನ್ನ ಮುಂತಾದ ಮಹಾನ್ ಕವಿಗಳು ಇಲ್ಲಾಲೆ ಬಾಳಿದ್ರು, ಬೆಳಗಿದ್ರು, ಕನ್ನಡ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದು. ಆದರೆ ಆ ವೇಳೆಯಲ್ಲಿ ಇಂಗ್ಲೀಷ್ ಸಾಹಿತ್ಯ, ಇಂಗ್ಲೀಷ್ ಭಾಷೆ ಇದೆ ಎನ್ನುವುದೇ ಜನರಿಗೆ ಗೊತ್ತಿದ್ದಿಲ್ಲ. ನಂತರದಲ್ಲಿ ಅಂದರೆ ಮಧ್ಯಯುಗದಲ್ಲಿ ಈ ಜರ್ಮನರು, ಆಂಗ್ಲೋ ಸ್ಯಾಕ್ಸನ್ಗಳು ಮತ್ತು ಜೂಟ್ಗಳು ಈ ಕಾಡು ಜನಾಂಗ ವಲಸೆ ಬಂದದ್ದು 6ನೇ ಶತಮಾನದಲ್ಲಿ. ಆದರೆ ನಂತರದಲ್ಲಿ ಅದು ಬೆಳವಣಿಗೆಯನ್ನು ಪಡಲಿಕ್ಕೆ ಪ್ರಾರಂಭ. ಅದನ್ನು ಓಲ್ಡ್ ಇಂಗ್ಲೀಷ್ ಅಂತ ಹೇಳ್ತೀವಿ, ಹಳೆಯ ಇಂಗ್ಲೀಷ್ ಅಂತ ಹೇಳ್ತೀವಿ. ನಂತರದಲ್ಲಿ ಮಧ್ಯ ಇಂಗ್ಲೀಷ್ನಲ್ಲಿ ಈ ನಾರ್ಸ್ಗಳ ಪ್ರಭಾವ ಬರುತ್ತೆ. ಅಲ್ಲಿ ಫ್ರೆಂಚ್ ತನ್ನದೇ ಆದ ಕಾಣಿಕೆಯನ್ನು ಇಂಗ್ಲೀಷ್ ಭಾಷೆಗೆ ಕೊಡ್ತಾ ಇದೆ. ನಂತರದಲ್ಲಿ ಇಂಗ್ಲೀಷ್ ಭಾಷೆ ತನ್ನ ಬೆಳವಣಿಗೆಯನ್ನು ತೋರಿಸ್ತಾ ಹೋಯಿತು. ಜಾಫ್ರೆ ಚಾಸರ್ ಅಂತಕ್ಕಂಥ ಕವಿ ಇಂಗ್ಲೀಷ್ ಭಾಷೆಯಲ್ಲಿ ಕವನವನ್ನು ಬರೀತಾನೆ. ವಿಶ್ವವಿದ್ಯಾನಿಲಯದ ಬುದ್ಧಿವಂತರು ಇಂಗ್ಲೀಷ್ ಭಾಷೆಗೆ ಒಂದು ಅಡಿಗೆಲ್ಲಾಗ್ತಾರೆ. ಶೇಕ್ಸ್ಪಿಯರ್ನಂಥ ವ್ಯಕ್ತಿಗಳು ಹುಟ್ಟುತ್ತಾರೆ. ಫ್ರಾನ್ಸಿಸ್ ಬೇಕನ್ನಂಥ ವ್ಯಕ್ತಿಗಳು ಪ್ರಚಂಡ ಪ್ರಬಂಧಕಾರರಾಗ್ತಾರೆ. ಇನ್ನು ಏನೇನೋ ಬೆಳವಣಿಗೆಗಳು ಆಗಲಿಕ್ಕೆ ಪ್ರಾರಂಭವಾಯಿತು. ಆ ಬೆಳವಣಿಗೆಗಳು ಇಂಗ್ಲೀಷ್ ಇತಿಹಾಸದಲ್ಲಿ ಪುನರುಜ್ಜೀವನದ ಬೆಳವಣಿಗೆಗಳು, ಅಭಿವೃದ್ಧಿಯ ಬೆಳವಣಿಗೆಗಳು ಅಂತೇಳಿ ಪರಿಗಣನೆ ಆಗ್ತಾ ಇದ್ದಾವೆ. 8ನೇ ಶತಮಾನದಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಜನರೇ ರೂಪಿಸಿರ್ತಕ್ಕಂಥ ಒಂದು ಮಹಾಕಾವ್ಯ ಹೊರಗೆ ಬಂತು. ಅದು ಬಿಹೂಲ್ಫ್ ಅಂತೇಳಿ. ಅದನ್ನು ಯಾವುದೇ ಒಬ್ಬ ವ್ಯಕ್ತಿ ಬರಲಿಲ್ಲ. ಹೀಗೆ ಜನರು ತಮ್ಮ ಆಡುಭಾಷೆಯಲ್ಲಿ ರೂಪಿಸಿರ್ತಕ್ಕಂಥ ಕವನವೇ ಒಂದು ಮಹಾಕಾವ್ಯ ಆಯಿತು. ಅದನ್ನು 1563 ಸುಮಾರಕ್ಕೆ, ಕ್ರಿಸ್ತಶಕ 1563 ಸುಮಾರಕ್ಕೆ ಲಾರೆನ್ಸ್ ನಾವೆಲ್ಲನ್ನು ಎತ್ತಿ ಅದನ್ನು ಬರೆದಿಡ್ತಾನೆ. ಅಲ್ಲಿವರೆಗೂ ಕೂಡ ಆ ಬಿಹೂಲ್ಫ್ ಕಿವಿಯಿಂದ ಕಿವಿಗೆ, ಜನರಿಂದ ಜನರಿಗೆ, ಪೀಳಿಗೆಯಿಂದ ಪೀಳಿಗೆಗೆ ಪಾಸ್ ಆಗ್ತಾ ಇತ್ತು. ಅವರ ಮೂಲಕವೇ ಆ ಬಿಹೂಲ್ಫ್ ಮಹಾಕಾವ್ಯ ಉಳಿದಿತ್ತು. ನಂತರದಲ್ಲಿ ಅದನ್ನು ದಾಖಲಿಸಿ ಅದಕ್ಕೆ ಒಂದು ಸ್ಥಿರವಾದ ರೂಪವನ್ನು ಕೊಡ್ತಾರೆ. ಆ ಕಾಲಘಟ್ಟದಲ್ಲಿ ಕಾಕ್ಸ್ಟನ್ ಅಂತಕ್ಕಂಥ ವ್ಯಕ್ತಿ ಈ
ಪ್ರಿಂಟಿಂಗ್ ಪ್ರೆಸ್ಸನ್ನು ಉಪಯೋಗ ಮಾಡಿಕೊಂಡು ಈ ಇಂಗ್ಲೀಷ್ ಭಾಷೆಗೆ ತನ್ನದೇ ಆದ ರೂಪವನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಅಂದರೆ ವಿಶ್ವವಿದ್ಯಾಲಯದ ಬುದ್ಧಿವಂತರು ಅಡಿಗಲ್ಲು ಹಾಕಿದ ಮೇಲೆ ಇಂಗ್ಲೀಷ್ ಸಾಹಿತ್ಯದ ತಿರುವೇ ಬೇರೆ ಆಗುತ್ತೆ. ಶೇಕ್ಸ್ಪಿಯರ್ನಂಥ ಉದ್ಧಾಮ ನಾಟಕಕಾರರು, ಫ್ರಾನ್ಸಿಸ್ ಬೇಕನ್ನಂಥ ಪ್ರಚಂಡ ಪ್ರಬಂಧಕಾರರು, ಜಾನ್ ಮಿಲ್ಟನ್ನಂಥ ಮಹಾಕಾವ್ಯದ ಕವಿಗಳು. ಜಾನ್ ಮಿಲ್ಟನ್ ನಿಮಗೆ ಗೊತ್ತಿರ್ಬೋದು, ಪ್ಯಾರಡೈಸ್ ಲಾಸ್ಟ್ ಅಂತಕ್ಕಂಥ ಮಹಾಕಾವ್ಯವನ್ನು ಬರೆದು ಇಂಗ್ಲೀಷ್ ಸಾಹಿತ್ಯವನ್ನು ಸಮೃದ್ಧಗೊಳಿಸಿರ್ತಕ್ಕಂಥ ಒಬ್ಬ ಮಹಾಕವಿ. ಆದರೆ ಪ್ಯಾರಡೈಸ್ ಲಾಸ್ಟ್ ಇಂಗ್ಲೀಷಿನ ಒಂದು ಶಿಷ್ಟ ಕಾವ್ಯ. ಬೀಹುಲ್ ಜನಪದ ಕಾವ್ಯವಾದರೆ ಪ್ಯಾರಡೈಸ್ ಲಾಸ್ಟ್ ಇಂಗ್ಲೀಷಿನ ಶಿಷ್ಟ ಕಾವ್ಯ. ಜಾನ್ ಮಿಲ್ಟನ್ ಅಂಥ ವ್ಯಕ್ತಿಗಳು, ಜಾನ್ ಗಾಲ್ಸ್ವರ್ದಿ ಅಂತಕ್ಕಂಥ ರಾಜಕೀಯ ಮುತ್ಸದ್ದಿಗಳು, ಬರಹಗಾರರು, ಮತ್ತು ಸ್ಯಾಮ್ಯುಯಲ್ ಜಾನ್ಸನ್ ಅಂತ ಶಬ್ದಕೋಶ ನಿರ್ಮಾತೃಗಳು ಇತರರು ಇಂಗ್ಲೀಷ್ ಭಾಷೆಯ ಪ್ರಬುದ್ಧತೆಗೆ ಅವಕಾಶಗಳನ್ನು, ಇಂಗ್ಲೀಷ್ ಭಾಷೆಯ ಬೆಳವಣಿಗೆಗೆ ಅವಕಾಶಗಳನ್ನು ಮಾಡಿಕೊಟ್ಟರು. ನಂತರದಲ್ಲಿ ಪುನರುಜ್ಜೀವನ ಕಾಲದಲ್ಲಿ ಅನೇಕ ಬೆಳವಣಿಗೆಗಳಾದವು, ಅನೇಕ ವೈಜ್ಞಾನಿಕ ಸಂಶೋಧನೆಗಳಾದವು. ಆಗ ನಾವು ಜೇಮ್ಸ್ ವ್ಯಾಟನನ್ನು ಕಾಣ್ತೀವಿ. ಅವನಿಂದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ದಾರಿ ಮಾಡಿಕೊಡುತ್ತೆ. ನಂತರ ನ್ಯೂಟನನ್ನು ಗುರುತ್ವಾಕರ್ಷಣೆ ಪ್ರಮುಖ ವಸ್ತುತ್ವ ಆಗುತ್ತೆ. ಚಾರ್ಲಸ್ ಡಾರ್ವಿನ್ನನ ವಿಕಾಸವಾದ ಹ್ಯೂಮನ್ ಸ್ಪೆಸೀಸ್ ಜನರಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿಬಿಡುತ್ತೆ. ಅವುಗಳೆಲ್ಲ ಇಂಗ್ಲೀಷ್ ಭಾಷೆಯಲ್ಲಿ ದಾಖಲುಗೊಂಡು ಇಂಗ್ಲೀಷ್ ಭಾಷೆಯನ್ನು ಪ್ರಬುದ್ಧಗೊಳಿಸುವು. ಅಷ್ಟೇ ಅಲ್ಲ, ಇಂಗ್ಲೀಷ್ ಭಾಷೆಗೆ ಒಂದು ವೈಚಾರಿಕ ನೆಲೆಯನ್ನು ಕೂಡ ಒದಗಿಸಿತು. ಮತ್ತೊಂದು ಕಡೆ ಕಾವ್ಯದಲ್ಲಿ ಅನೇಕ ಬದಲಾವಣೆಗಳಾಗ್ತವೆ. ಥಾಮಸ್ ಕಾರ್ಲೈಲ್ ಮತ್ತು ಜಾನ್ ರಸ್ಕಿನ್ ಅಂಥ ವ್ಯಕ್ತಿಗಳು, ತತ್ವಜ್ಞಾನಿಗಳು, ಇಂಗ್ಲೀಷ್ ಜನರ ಕಷ್ಟ ಕೋಟಲೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಕ್ಕೆ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಬರವಣಿಗೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಔದ್ಯೋಗಿಕ ಕ್ರಾಂತಿಯ ನಂತರ ಇಂಗ್ಲೆಂಡಿನ ಪರಿಸ್ಥಿತಿ ಹದಗೆಟ್ಟಾಗ ಆ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ತಮ್ಮ ಅಭಿವ್ಯಕ್ತಿಯ ಮೂಲಕ ಎಷ್ಟೋ ಸಾಹಿತಿಗಳು ಪ್ರಯತ್ನ ಪಡ್ತಾರೆ. ವಿಲಿಯಂ ವರ್ಡ್ಸ್ವರ್ತನಂಥ ಕವಿಗಳು, ಎಸ್.ಟಿ. ಕಾಲ್ರಿಡ್ಜ್ನಂಥ ಕವಿಗಳು, ಶೆಲ್ಲಿಯಂಥ ಕವಿಗಳು ತಮ್ಮ ಅನುಭವಗಳಿಗೆ, ತಮ್ಮ ಅನಿಸಿಕೆಗಳಿಗೆ, ತಮ್ಮ ವಿಚಾರಗಳಿಗೆ, ತಮ್ಮ ಕಾವ್ಯದಲ್ಲಿ ಅವುಗಳನ್ನು ಅಭಿವ್ಯಕ್ತಿಸಿ ಜನರ ಜೀವನವನ್ನು ರೂಪಿಸಲು, ಇಂಗ್ಲೀಷ್ ಸಂಸ್ಕೃತಿಯನ್ನು ರೂಪಿಸಲು ಕಾರಣರಾಗ್ತಾರೆ. ನಂತರದಲ್ಲಿ ನಾವು ಬರ್ನಾರ್ಡ್ ಶಾ, ಬರ್ಟ್ರಂಡ್ ರಶೆಲ್ ಅಂತ ವಿಚಾರವಾದಿಗಳನ್ನು ಕೂಡ ನೋಡ್ತೇವೆ. ಇವರೆಲ್ಲರೂ ಕೂಡಿ ಏನು ಮಾಡ್ತಾರೆ, ಇಂಗ್ಲೀಷ್ ಭಾಷೆಯ ಬೆಳವಣಿಗೆಗೆ ತಮ್ಮದೇ ಆದ ಒಂದು ಕಾಣಿಕೆಯನ್ನು ಕೊಟ್ಟು ಅದನ್ನು ಪ್ರಬುದ್ಧಗೊಳಿಸ್ತಾರೆ, ಅದನ್ನು ವೈಚಾರಿಕಗೊಳಿಸ್ತಾರೆ. ಅಂದರೆ ಇವು ಬಿಡಿ ಬಿಡಿಯಾಗಿ ಬೆಳವಣಿಗೆಯಾಗಿರ್ತಕ್ಕಂಥ ಪ್ರಕರಣಗಳಲ್ಲ. ಯಾವಾಗ ಇಂಗ್ಲೀಷ್ ಆಳರಸರು ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ಆಳ್ವಿಕೆಯನ್ನು ಪ್ರಾರಂಭಿಸಿರೋ ಅವುಗಳ ಹಿಂದೆ ಈ ಎಲ್ಲ ಬೆಳವಣಿಗೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಇವೆಲ್ಲ ಒಂದೊಂದೊಂದು ಪೂರಕವಾಗಿರ್ತಕ್ಕಂಥ ಬೆಳವಣಿಗೆಗಳು. ಯಾಕಂದರೆ ಎಷ್ಟೋ ವ್ಯಕ್ತಿಗಳು, ಎಷ್ಟೋ ದೇಶಗಳು ಇಂಗ್ಲೆಂಡನ್ನು ಆಳಿದ್ದು, ಹಾಗೆ ಆಳಿಸ್ಕೊಂಡಿರ್ತಕ್ಕಂಥ ಇಂಗ್ಲೆಂಡ್ ಬರ್ತಾ ಬರ್ತಾ ಕಾಲಾನುಕ್ರಮೇಣದಲ್ಲಿ ಏನಾಗುತ್ತೆ, ಬೇರೆ ದೇಶಗಳನ್ನು ಕೂಡ ತಾನು ಆಳಲಿಕ್ಕೆ ಶುರುವಾಗುತ್ತೆ. ತಾನು ಆಳ್ವೆ ಮಾಡಿದಾಗ ಅದು ತನ್ನ ರೀತಿ ನೀತಿಗಳನ್ನು, ತನ್ನ ಸಂಸ್ಕೃತಿಯನ್ನು, ತನ್ನ ಭಾಷೆಯನ್ನು ತಾನು ಆಳ್ತಕ್ಕಂಥ ದೇಶಗಳಲ್ಲಿ ಹಬ್ಬಿಸ್ತು. ಅದರ ಪರಿಣಾಮವಾಗಿ ಇಂದು ಅನೇಕ ದೇಶಗಳಲ್ಲಿ ಇಂಗ್ಲೀಷ್ ಭಾಷೆ ಪ್ರಚಲಿತದಲ್ಲಿದೆ. ಬೇರೆ ಸಂಸ್ಕೃತಿಯಾಗಿ ಇಂಗ್ಲೀಷ್ ಬಹಳ ಒತ್ತಡವಿಲ್ಲದೆ ಜನರ ಜೀವನದಲ್ಲಿ ಬೇರೂರತಕ್ಕಂಥ ಭಾಷೆಯಾಗಿ ರೂಪುಗೊಂಡು ಬಿಡಿತು.
ಇನ್ನು ಕೆಲವು ಭಾಷೆಗಳು ಒತ್ತಡದಿಂದ, ಆಕ್ರಮಣದಿಂದ, ಅನಾಹುತದಿಂದ ಮತ್ತು ಇನ್ಯಾವುದೋ ಕಾರಣಗಳಿಂದ ಒಲ್ಲದ ಮನಸ್ಸಿನಿಂದ ಜನರ ಮೇಲೆ ಹೇರಲ್ಪಟ್ಟಿದ್ದರೆ ಇಂಗ್ಲೀಷ್ ಭಾಷೆ ಕುರಿತು ಆ ಥರ ಹೇಳಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಅಂದರೆ ಅರ್ಥ ಅಲ್ಲಿ ಒತ್ತಡಗಳು, ಹೇರಿಕೆಗಳು ಇಲ್ಲಂತಲ್ಲ, ಅವು ಇದ್ದರೂ ಕೂಡ ಅವುಗಳು ನಗಣ್ಯ ಅನ್ನುವಷ್ಟು ಮಾತ್ರ ಮಟ್ಟದಲ್ಲಿದ್ದಾವೆ. ಈ ಹಿನ್ನೆಲೆಯಲ್ಲಿ ನಾವು ಇಂಗ್ಲೀಷ್ ಭಾಷೆಯ ಬೆಳವಣಿಗೆಯನ್ನು, ಮೂಲವನ್ನು ನೋಡಿದರೆ ನಮಗೆ ಭಾಳ ಅದ್ಭುತ ಅನಿಸುತ್ತೆ. ಯಾಕಂದರೆ ಇಂಗ್ಲೆಂಡ್ ಕರ್ನಾಟಕ ರಾಜ್ಯದಷ್ಟು ದೊಡ್ಡ ದೇಶನಲ್ಲ. ಕರ್ನಾಟಕ ರಾಜ್ಯದಷ್ಟಿರುವ ಇಂಗ್ಲೆಂಡ್ ಜಗತ್ತಿನ ಅನೇಕ ದೇಶಗಳನ್ನು ತನ್ನ ತೋಳತೆಕ್ಕೆಯಲ್ಲಿ ಇಟ್ಟುಕೊಂಡು ಅಲ್ಲಿ ತನ್ನ ಆಡಳಿತವನ್ನು ಮುನ್ನಡೆಸಿ ತನ್ನದೇ ಆದ ಸಂಸ್ಕೃತಿಯನ್ನು ಬೀರುವ ಮಟ್ಟಕ್ಕೆ ಮುಂದೊಯ್ತು. ಇಂಗ್ಲೀಷ್ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು ಅಂದರೆ ಮೂಲ ಮಾತುಗಾರರು ಸಾಮಾನ್ಯ ಒಂದು 5-6 ಕೋಟಿಗಳಿರ್ಬೋದು. ಆದರೆ ಇವತ್ತು ಇಂಗ್ಲೀಷ್ ಭಾಷೆಯ ಸ್ವರೂಪವೇ ಬದಲಾಗಿಬಿಟ್ಟಿದೆ. ಇವತ್ತು ಸಾಮಾನ್ಯವಾಗಿ ಜಗತ್ತಿನಲ್ಲಿ 2 - 2.5 ಬಿಲಿಯನ್ನಷ್ಟು ಜನ ಇಂಗ್ಲೀಷ್ ಭಾಷೆಯನ್ನು ಮಾತಾಡ್ತಾರೆ. ಜಗತ್ತಿನಲ್ಲಿ 67 ದೇಶಗಳು ಇಂಗ್ಲೀಷನ್ನು ಆಡಳಿತ ಭಾಷೆಯನ್ನಾಗಿ ಸ್ವೀಕರಿಸಿವೆ. 23ರಷ್ಟು ದೇಶಗಳು ಅದನ್ನು ಅನಧಿಕೃತ ಭಾಷೆಯನ್ನಾಗಿ ಸ್ವೀಕಾರ ಮಾಡಿ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಜಗತ್ತಿನಲ್ಲಿ ಇವತ್ತು ಯಾವುದೇ ಒಂದು ಹೊಸ ಸಂಶೋಧನೆಯಾದರೆ ಅದು ಮೊದಲು ಇಂಗ್ಲೀಷ್ ಭಾಷೆಯಲ್ಲಿ ದಾಖಲಾಗಿ ನಂತರ ಉಳಿದ ಭಾಷೆಗಳಲ್ಲಿ ಹಬ್ಬುತ್ತಾ ಇದೆ. ಅಂದರೆ ಇಂಥ ಒಂದು ಶಕ್ತಿಯನ್ನು ಆ ಇಂಗ್ಲೀಷ್ ಭಾಷೆ ಪಡ್ಕೊಂಡು ಬಿಡ್ತು. 6ನೇ ಶತಮಾನದಲ್ಲಿ ಅಸ್ತಿತ್ವವೇ ಇಲ್ಲಿರತಕ್ಕಂಥ ಭಾಷೆ 20-21ನೇ ಶತಮಾನದಲ್ಲಿ ಬಂದಾಗ ಅದು ಅದ್ಭುತವಾದ ಪವಾಡವನ್ನೇ ಮಾಡಿಬಿಡ್ತು ಅಂತ ಅನ್ನಬೇಕಾಗತ್ತೆ. ಪವಾಡ ಅಂದರೆ ಇದೇ ಇರಬೇಕೇನೋ. ಯಾಕಂದರೆ ಏನೂ ಇಲ್ಲದಕ್ಕಂಥ ಭಾಷೆ ಎಲ್ಲ ಆಗಿಬಿಡಿತ್ತು. 6ನೇ ಶತಮಾನದಲ್ಲಿ ಪ್ರಬುದ್ಧವಾಗಿ ಬೆಳೆದಿರ್ತಕ್ಕಂಥ ಭಾಷೆಗಳು ಇವತ್ತು ಯಾವುದೋ ಸ್ಥಿತಿಯಲ್ಲಿದ್ದಾವೆ. ಆದರೆ ಇಂಗ್ಲೀಷಿಗೆ ಆ ಮಾತನ್ನು ಹೇಳೋದು ಕಷ್ಟ ಸಾಧ್ಯ ಆಗುತ್ತೆ. ಅಂದರೆ ಯಾವುದೇ ಒಂದು ಭಾಷೆ, ಸಂಸ್ಕೃತಿ ಬೆಳವಣಿಗೆ ಆಗಬೇಕಾದ್ರೆ ಆ ಭಾಷೆಯಲ್ಲಿ ವೈಚಾರಿಕ ಮಂಥನವಾಗಬೇಕಾಗತ್ತೆ, ವೈಜ್ಞಾನಿಕ ಸಂಶೋಧನೆಗಳಾಗಬೇಕಾಗತ್ತೆ, ಸಾಹಸಿ ಜನರಿರಬೇಕಾಗತ್ತೆ, ಮುನ್ನುಗ್ಗುವ ಸ್ವಭಾವ ಇರಬೇಕಾಗುತ್ತೆ, ಅಲ್ಲಿ ಬಂದಿರತಕ್ಕಂಥ ಸವಾಲುಗಳನ್ನು ಸ್ವೀಕರಿಸಿ ಮುನ್ನಡೆಸ್ತಕ್ಕಂಥ ಚಾಕಚಕ್ಯತೆ ಇರಬೇಕಾಗತ್ತೆ, ಬೇರೆ ಕಡೆ ಹೋಗ್ತಕ್ಕಂಥ ಒಂದು ಗಟ್ಟಿತನ ಇರಬೇಕಾಗತ್ತೆ. ಇವೆಲ್ಲವನ್ನು ಒಳಗೂಡಿಸಿಕೊಂಡು ಅಲ್ಲಿ ಬಂದಿರತಕ್ಕಂಥ ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡು ತನ್ನದೇ ಆದ ಒಂದು ಅಸ್ತಿತ್ವವನ್ನು ಅಲ್ಲಿ ನೆಟ್ಟ ಮೇಲೆ ಆ ಭಾಷೆ, ಆ ಸಂಸ್ಕೃತಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ. ಅಂಥ ಒಂದು ಪರಿಕರವನ್ನು, ಅಂಥ ಒಂದು ಪರಿಸ್ಥಿತಿ ನಾವು ಇಂಗ್ಲೆಂಡ್ನಲ್ಲಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಇಂಗ್ಲೀಷ್ ಭಾಷೆಯನ್ನು ನೋಡಿಬಿಟ್ರೆ ಸಹಜವಾಗಿ ನಮಗೆ ಆಶ್ಚರ್ಯ ಆಗುತ್ತೆ. ಈಗ ಇಂಗ್ಲೀಷ್ ಭಾಷೆ ಸ್ವರೂಪವೇ ಬೇರೆ ಆಗಿಬಿಟ್ಟಿದೆ. ಅದು ಮೊದಲಿನ ಸ್ವರೂಪದಲ್ಲಿಲ್ಲ. ಈಗ ಇಂಗ್ಲೀಷ್ ಭಾಷೆಯನ್ನು ನೀವು ಕಲಿರಿ ಅಂತೇಳಿ ಯಾರು ಹೇಳ್ತಕ್ಕಂಥ ಸ್ಥಿತಿಯಲ್ಲಿಲ್ಲ. ಆದರೆ ಜನರೇ ಮುಂದೆ ಬಂದು ಕಲಿತಕ್ಕಂಥ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ. ಯಾವುದೇ ದೇಶಕ್ಕೆ ಹೋಗಲು ಕೂಡ ಅದು ಒಂದು ದ್ವಿಭಾಷೆಯಾಗಿ ಉಪಯೋಗ ಆಗ್ತಾ ಇದೆ. ಹೀಗಾಗಿ ಒಂದಿಲ್ಲ ಒಂದು ರೀತಿಯಾಗಿ ಜಗತ್ತಿನ ಜನರು ಇಂಗ್ಲೀಷ್ ಭಾಷೆಯನ್ನು ಕಲಿಯುವ ಪರೋಕ್ಷವಾದ ಒತ್ತಡಕ್ಕೆ ಒಳಗಾಗಿಬಿಟ್ಟಿದ್ದಾರೆ. ಅದು ಅನಿವಾರ್ಯವಾಗಿದೆಯೇನೋ, ಆದರೆ ಅದರಿಂದ ನಷ್ಟಕ್ಕಿಂತ ಲಾಭಗಳೇ ಹೆಚ್ಚಿರುವುದರಿಂದ ಜನರು ಅದರ ಹಿಂದೆ ಬಿದ್ದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಂಗ್ಲೀಷ್ ಭಾಷೆಯನ್ನು ಕಲೀಲಿಕ್ಕೂ ಇಂಗ್ಲೀಷ್ ಸಂಸ್ಕೃತಿಯನ್ನು ಅನುಸರಿಸೋದಕ್ಕೂ ವ್ಯತ್ಯಾಸ ಇದೆ. ನಾವು ಇಲ್ಲೊಂದು ತಪ್ಪು ಮಾಡ್ತಾ ಇದ್ದೇವೆ. ಇಂಗ್ಲೀಷ್ ಭಾಷೆಯ ಲಾಭಗಳಿಗೆ ಒಳಗಾಗಿ ಇಂಗ್ಲೀಷ್ ಸಂಸ್ಕೃತಿಯನ್ನು ತರ್ತಾ ಇದ್ದೀವಲ್ಲ, ಅದು ಭಾಳ ಅಪಾಯಕರ. ಇಂಗ್ಲೀಷ್ ಸಂಸ್ಕೃತಿ ಆ ದೇಶದ ಭೌಗೋಳಿಕಕ್ಕೆ, ಆ ದೇಶದ ರೀತಿ ನೀತಿಗಳಿಗೆ ಅನುಕೂಲವಾಗಿರ್ಬೋದು, ಆದರೆ ಅದು ಬೇರೆ ದೇಶದ ರೀತಿ ನೀತಿಗಳಿಗೆ ಹೊಂದಿಕೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ದೇಶದ ಭೌಗೋಳಿಕ ಹಿನ್ನೆಲೆಯಲ್ಲಿ, ನಮ್ಮ ದೇಶದ ಹವಾಮಾನದ ಬೆಳವಣಿಗೆ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ನಾವು ನಮ್ಮದೇ ಆದ
ಒಂದು ಸಂಸ್ಕೃತಿಯನ್ನು ರೂಪಿಸಿಕೊಳ್ಳಬೇಕೇ ಹೊರತು ಭಾಷೆಯ ಹಿಂದೆ ಬಿದ್ದು ಆ ಸಂಸ್ಕೃತಿಯನ್ನು ಅನುಸರಿಸಲಿಕ್ಕೆ ಹೋದರೆ ಗ್ಯಾರಂಟಿ ಆ ಅನುಸರಿಸ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿತ್ವ ಅಧಪತನದ ಕಡೆಗೆ ಹೋಗ್ತಿದೆ ಅಂತ ಅರ್ಥ ಆಗುತ್ತೆ. ಆದ ಕಾರಣ ನಾವು ಒಂದು ಭಾಷೆಯನ್ನು ಉಪಯೋಗಿಸಿಕೊಳ್ಳಬಹುದು, ಆದರೆ ಆ ಭಾಷೆಯ ಸಂಸ್ಕೃತಿಗೆ ಮಾರು ಹೋಗಿ ಅದರ ಹಿಂದೆ ಬಿದ್ದರೆ ನಮ್ಮ ಕುಣಿಯನ್ನು ನಾವೇ ತೋಡಿಕೊಳ್ಳಬೇಕಾಗುತ್ತೆ. ಈ ಒಂದು ಸ್ಪಷ್ಟ ಎಚ್ಚರಿಕೆಯನ್ನು ನಾವು ನಮ್ಮಲ್ಲಿಟ್ಟುಕೊಂಡು ಯಾವುದೇ ಭಾಷೆ ಆಗಲಿ, ಇವತ್ತು ಇಂಗ್ಲೀಷ್ ಇರ್ಬೋದು, ಅದರ ಸದುಪಯೋಗವನ್ನು ಪಡಿಸಿಕೊಂಡು ನಮ್ಮತನವನ್ನು ಉಳಿಸಿಕೊಂಡು ನಮ್ಮ ಸಂಸ್ಕೃತಿ ಹಿನ್ನೆಲೆಯಲ್ಲಿ, ನಮ್ಮ ಭೌಗೋಳಿಕ ಹಿನ್ನೆಲೆಯಲ್ಲಿ, ನಮ್ಮ ಆಹಾರ ವಿಹಾರ ಭಾಷೆ ಇನ್ನಿತರ ಹಿನ್ನೆಲೆಯಲ್ಲಿ ನಾವು ಬೆಳವಣಿಗೆ ಆಗಲಿಕ್ಕೆ ಪ್ರಯತ್ನ ಪಡಬೇಕು. ಆಗ ಕೂಡ ನಾವು ಇಂಗ್ಲೀಷ್ ಭಾಷೆಯನ್ನು ಮೀರಿಸ್ತಕ್ಕಂಥ ಒಂದು ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಆ ದಿಕ್ಕಿನತ್ತ ನಾವೆಲ್ಲ ವಿಚಾರ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮೊಂದಿಗೆ ನನ್ನ ವಿಚಾರವನ್ನು ಹಂಚಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಮತ್ತೆ ಮುಂದಿನ ಕಥಾನಕದಲ್ಲಿ ನಾವು ನೀವು ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.